ಇವಾಗ ಅಜ್ಜಿಗೆ ಎಲ್ಲಾನು ಕೂಡ ಕಾಫಿ ಕುಡಿಸಿ ಮತ್ತೆ ಊಟ ಎಲ್ಲ ಕೊಟ್ಟೆ. ಅಜ್ಜಿಗೆ ಮೊಸರನ್ನ ಅಂದರೆ ಸಕ್ಕತ್ ಇಷ್ಟ, ಹಂಗಾಗಿ ಮೊಸರನ್ನ ಎಲ್ಲ ತಿಂದರು. ಇವಾಗ ನನ್ನ ಕೆಲಸಗಳನ್ನ ಮಾಡ್ಕೋಬೇಕು, ಅಂದರೆ ಮನೆಯದು ಆ್ಯಸ್ ಯೂಶುವಲ್ ಕೆಲಸಗಳು ಇರ್ತಲ್ಲ ಅದೆಲ್ಲ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಕೂದಲಿಗೆ ಅಂತ ಅಂದ್ಬಿಟ್ಟು ಎಷ್ಟೋ ದಿನ ಆಗಿತ್ತು ಒಂದು ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಅಗಸೆ ಬೀಜನ ನೀರಲ್ಲಿ ಕುದಿಸಿ ಅದೊಂಥರ ಜೆಲ್ ಥರ ಆಗುತ್ತೆ, ಅದಕ್ಕೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು. ತುಂಬಾ ಒಂಥರ ಸ್ಮೂತ್ ಆಗುತ್ತೆ ಕೂದಲು, ಹಂಗಾಗಿ ಅದನ್ನು ಹಚ್ಕೊಂಡಿದ್ದೀನಿ. ಬೆಳಗ್ಗೆನೇ ಹಚ್ಕೊಂಡೆ. ಅದೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ತುಂಬಾ ಶೈನಿಂಗ್ ಬರುತ್ತೆ ಕೂದಲು, ಒಂಥರ ನರಿಶ್ಮೆಂಟ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಅಜ್ಜಿ ಕೆಲಸ ಮುಗೀತು ಎಲ್ಲ. ಇವಾಗ ಮನೆ ಕೆಲಸ, ಆಮೇಲೆ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಕೆಲಸ ಎಲ್ಲ ಜಾಸ್ತಿನೇ ಐತೆ, ಅದನ್ನೆಲ್ಲ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಮನೆಯವ್ರನ್ನ ಬಿಲ್ ಮಾಡೋಕ್ಕೆ ಹೇಳಿದ್ರು, ಹಂಗಾಗಿ ಬಿಲ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಹೋಗಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇವಾಗ ಬಿಲ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಕೆಳಗಡೆ ಹೋಗ್ಬೇಕು ಇವಾಗ. ಅದಕ್ಕೂ ಮುಂಚೆ ಮಕ್ಕಳ ರೂಮಲ್ಲೆಲ್ಲ ಬ್ಲ್ಯಾಂಕೆಟ್ಸು ಏನಾದರೂ ಇದೆಯಾ ಇಲ್ವಾ ಅವರೇ ಫೋಲ್ಡ್ ಮಾಡ್ಕೊಂಡಿದ್ದಾರೆ, ಎಲ್ಲ ಚೆಕ್ ಮಾಡ್ಕೊಂಡು ಬಂದೆ. ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇವತ್ತೇನು ನಾನು ಕ್ಲೀನ್ ಮಾಡೋದೇನೂ ಇಲ್ಲ, ಹಂಗಾಗಿ ಅಜ್ಜಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಬಿಟ್ಟು ಬಂದೆ. ಮಲ್ಕೊಂಡಿದ್ದಾರೆ ಇವಾಗ ನನ್ನ ಕೆಲಸಗಳನ್ನ ಮಾಡ್ಕೋಬೇಕು ಪಟ್ ಅಂತ ಅಂದ್ಬಿಟ್ಟು. ಆಮೇಲೆ ಬಸ್ಸಾರ್ಗೆ ಇವತ್ತು ಫ್ರೈಡ್ ರೈಸ್ ಮಾಡಿದ್ದೆ, ಅದ್ರ ಜೊತೆಗೆ ಬಸ್ಸಾರ್ಗೆ ಎಲ್ಲನೂ ಕೂಡ ಬೀನ್ಸು, ಬೇಳೆ, ಸ್ವಲ್ಪ ಹಸಿಕಾಳು ಎಲ್ಲ ಇತ್ತು, ಅದನ್ನೆಲ್ಲ ಹಾಕಿ ಇದು ಮಾಡೋಣ, ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಕೂಗಿಸಿಟ್ಟಿದ್ದೀನಿ. ಹಾಗಾಗಿ ಟೆನ್ಷನ್ ಇಲ್ಲ. ಈ ಕೆಲಸಗಳೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೆಲ್ಲ ಆಗುತ್ತೆ, ಮಾಡ್ಕೋಬೇಕು. ಬನ್ನಿ ಮಾಡ್ಕೊಳ್ಳೋಣ. ನಮ್ಮ ಅಜ್ಜಿ ಅನ್ನೋದಕ್ಕಿಂತ ನಿಮ್ಮಜ್ಜಿ ತರ ಎಲ್ಲಾರು ಕೇಳ್ತಾ ಇದ್ರ ಹೆಂಗಿದ್ದಾರೆ, ಏನು ಹುಷಾರಾದ್ರ ಅಂತ. ನಿಜವಾಗ್ಲೂ ಬೆಟರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಮುಂಚೆಗಿನ್ನ. ಇವಾಗ ನೋಡಿ ಅವರೇ ಊಟ ಎಲ್ಲ ಮಾಡ್ತಾರೆ, ಕಾಫಿ ಎಲ್ಲ ಕುಡಿತಾರೆ ಅವರೇನೆ. ಮುಂಚೆ ಎಲ್ಲ ತಿನ್ಸು ಅಂತ ಹೇಳೋರು, ಇವಾಗ ಆತರ ಏನಿಲ್ಲ. ಅವರೇನೆ ಮೊಸರನ್ನ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕಿ ತಗೊಂಬಂದ್ ಕೊಟ್ಟಿದ್ದೀನಿ. ಇವಾಗ ಬಿಸಿಲಿಗೆ ಎಲ್ಲಾನು ಕೂಡ ಒಣಗಾಕಿ ಕೈಕಾಲ್ ಮುಖ ತೊಡಸ್ಬಿಟ್ಟು ಇಲ್ಲಿ ಕೂಲ್ಸ್ಬಿಟ್ಟು ಇವಾಗ ಟಿಫನ್ ನ ಕೊಟ್ಟಿದ್ದೀನಿ. ನೀಟಾಗಿ ಊಟ ಮಾಡ್ತಾರೆ, ಏನು ಅನ್ನ ಬಿಡೋದು ಬೇಡ ಅನ್ನೋದು ಏನು ಮಾಡಲ್ಲ. ಹಂಗಾಗಿ ಖುಷಿ ಆಗುತ್ತೆ, ಊಟ ಮಾಡ್ಕೊಂಡು ಆರಾಮಾಗಿದ್ರೆ ಸಾಕು ಅಂತ. ನೀವೆಲ್ಲರೂ ತುಂಬಾ ಕೇಳ್ತಾ ಇದ್ರ ಅಂತ ಅಂದ್ಬಿಟ್ಟು ಇಲ್ಲಿ ಶೇರ್ ಮಾಡ್ತಾ ಇದೀನಿ. ಇವಾಗ ಬಿಸಿಲು ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲ ದಿಂಬು ಮತ್ತೆ ಅದೆಲ್ಲ ಒಣಗಾಕೋಣ ಅಂತ ಅಂದ್ಬಿಟ್ಟು ದಿಂಬು ಮೇಲೆ ಕಾಲಿಕ್ಕಜ್ಜಿ ಅಂತ ಹೇಳ್ತಾ ಇದ್ದೀನಿ. ಅಜ್ಜಿ ಕಾಯಿಲೆಲ್ಲ ಆಗಲ್ಲ, ಊಟ ಮಾಡ್ಬಿಟ್ಟು ಇದ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ನಾವಿಬ್ಬರದು ಒಂಥರ ಟಾಮ್ ಅಂಡ್ ಜೆರ್ರಿ ತರ ಅಂತ ಹೇಳ್ಬೋದು. ನಾನು ಹೇಳೋದು ಒಂದೊಂದ್ಸಲ ಅರ್ಥ ಆಗಲ್ಲ ಅಜ್ಜಿಗೆ, ಒಂದೊಂದ್ಸಲಿ ಅರ್ಥ ಆಗುತ್ತೆ. ಅದಕ್ಕೆ ಏನೋ ಹೇಳ್ತಾ ಇದ್ರು. ಇವಾಗ ಇವತ್ತು ಸೋಮವಾರದ ಪೂಜೆ ಈ ತರ ಮನೆ ಮುಂದೆಗಡೆ ಸ್ವಲ್ಪ ಹೂವೆಲ್ಲ ಒಣಗೋಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಪೂಜೆ ಆಯಿತು, ಆಮೇಲೆ ಮನೆ ಮುಂದೆಗಡೆ ಅದು ಹೂವು ಎಲ್ಲ ಸ್ವಲ್ಪ ಬಾಡೋದಂಗಾಗಿತ್ತು, ಅದನ್ನೆಲ್ಲ ಕೂಡ ಚೇಂಜ್ ಮಾಡಿ ಹಾಕಿದ್ದೀನಿ. ಇವಾಗ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಆಳ್ವಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇನಾದರೂ ಸಿಸರಿನ್ ಆಗಿದ್ರೆ ಅಥವಾ ಮೂಳೆ ಪೇಯ್ನ್ ಬರ್ತಾಯಿದ್ರೆ ಅಥವಾ ಬಾಣಂತಿಯರಿಗೆ ಹಾಲು ಬರ್ತಾಯಿಲ್ಲ ಅಂದರೆ ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು. ಹಂಗಾಗಿ ಆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೀಪು ಕೂಡ ಬರ್ತೀನಿ ಅಂತ ಹೇಳಿದಾಳೆ. ಅಜ್ಜಿಗೂ ಕೂಡ ಸ್ವಲ್ಪ ಮೂಳೆ ಪೇಯ್ನ್ ಆಗ್ತಿರೋದ್ರಿಂದ ನಮ್ಮ ಕೈಲಾದಷ್ಟು ನಾವು ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಆಳ್ವಿ ಪಾಯಸ ಮಾಡೋಣ ಅಂತ ನೆನೆಯಾಕಿಟ್ಟಿದ್ದೀನಿ. ಅದರ ಪಾಯಸ ಮಾಡಬೇಕು. ಒಂದು 4 ಲೋಟದಷ್ಟು ಮಾಡ್ತೀನಿ ಇವಾಗ. ಫಸ್ಟು ಬಸ್ಸಾರಿಗೆಲ್ಲ ಮಸಾಲೆನ ರೆಡಿ ಮಾಡಿ ಇಟ್ಬಿಟ್ರೆ ಅದ್ರ ಪಾಡ್ಗೆ ಅದು ಸಾಂಬಾರು ಕುದೀತಾ ಇದ್ದರೆ ಆಮೇಲೆ ಒಂದು ಕಡೆ ಒಗ್ಗರಣೆ ಹಾಕೋಬೇಕು ಕಾಳನ್ನ, ಅದ್ರ ಜೊತೆಗೆ ಈ ಆಳ್ವಿ ಪಾಯಸನ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಹೀಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗೀತು ಸದ್ಯಕ್ಕೆ, ಪೂಜೆ ಕೂಡ ಆಯಿತು. ಇವಾಗ ಆಳ್ವಿನ ನೆನೆ ಹಾಕಿರೋದನ್ನ 10 ನಿಮಿಷ ನೆನೆ ಹಾಕಿದ್ರೆ ಸಾಕು, ತುಂಬ ಹೊತ್ತು ನೆನೆ ಹಾಕಬೇಕು ಅಂತ ಏನಿಲ್ಲ. ನೋಡಿ ಇಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ಇದೇನೇ ಆಳ್ವಿ. ಹಂಗಾಗಿ ಇದನ್ನ ನೆನೆ ಹಾಕಿದ್ದೀನಿ, 10 ನಿಮಿಷ ನೆನೆ ಹಾಕಿದ್ರೆ ಸಾಕು. ಇವಾಗ ಪಾಯಸ ಅಂತೀನಿ, ಬಸ್ಸಾರು ಮಾಡಿಬಿಡೋಣ. ಆಮೇಲೆ ಪಾಯಸ ಮಾಡಿ ತೊಗೊಂಡೋದ್ರೆ ಆಯಿತು. ಒಂದು 4 ಲೋಟ ಮಾಡ್ತೀನಿ ಇವಾಗ. 4 ಲೋಟಕ್ಕೆ 2 ಲೋಟದಷ್ಟು ನೀರು, 2 ಲೋಟದಷ್ಟು ಹಾಲು, ಇಷ್ಟು ಬೇಕಾಗುತ್ತೆ. ಇದು ತುಂಬ ಈಸಿ ಮಾಡೋದು ಆಯಿತಾ, ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಮೊದಲು ಬಸ್ಸಾರನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಬಸ್ಸಾರು ಮಾಡೋದು ತುಂಬಾನೇ ಈಸಿ. ನಾನು ಹೆಂಗ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಬೆಳಿಗ್ಗೆ ಇದರಲ್ಲೇನೆ ಪನ್ನೀರ್ನ ಹುರ್ಕೊಂಡಿದ್ದೆ, ಹಂಗಾಗಿ ಎಣ್ಣೆ ಅದರಲ್ಲಿ ಸ್ವಲ್ಪ ಇತ್ತಲ್ವಾ, ಹಂಗಾಗಿ ತೊಳೆದಿರಲಿಲ್ಲ. ಅದಕ್ಕೆ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೆ ನಾನು ಸ್ವಲ್ಪ ಜೀರಿಗೆ, ಮೆಣಸು, ಕರ್ಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಒಂದೇ ಒಂದು ಈರುಳ್ಳಿ ಇಷ್ಟನ್ನು ಕೂಡ ಹಾಕೊಂಡು ಹುರ್ಕೊಂಡ ನಂತರ ಟೊಮೊಟೊನ ನಾನು ಈ ತರಕಾರಿ ಜೊತೆನೆ ಬೇಯಿಸಿ ಇಟ್ಕೊಂಡಿರ್ತೀನಿ. ಈ ತರ ಬೇಯಿಸೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಒಂದು 4
ಟೊಮೊಟೊನ ಹಾಕೊಳ್ಬೇಕಾಗತ್ತೆ. ಜೊತೆಗೆ ಕರ್ಬೇವಿನ ಸೊಪ್ಪು ಸಾಲಿಲ್ಲ ಅಂತ ಅನ್ನಿಸ್ತು ನನಗೆ, ಹಂಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಲಿ ಕರ್ಬೇವಿನ ಸೊಪ್ಪು ಹಾಕಿ ಉರಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ತೆಂಗಿನಕಾಯಿ ನೋಡಿ, ಒಂದು ಪುಟಾಣಿ ತೆಂಗಿನಕಾಯಿ ಇಷ್ಟೇಷ್ಟಿತ್ತು ನೋಡಿ, ಇಷ್ಟ ಆಗಿತ್ತು ಅಷ್ಟೇನೆ. ಆಮೇಲೆ ಅದನ್ನ ತೆಂಗಿನಕಾಯಿನ ಹಾಕಿ ಉರಿಯೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಬಸ್ಸಾರಲ್ಲಿ. 2-3 ದಿನ ಇಟ್ಕೊಂಡು ತಿಂದ್ರು ಬೇಜಾರಾಗದಿರೋ ಸಾಂಬಾರ್ ಅಂದ್ರೆ ಇದೇನೆ. ಇದು ಎಷ್ಟು ಕುದಿತಾ ಇರುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾನು ಒಣಮೆಣಸಿಕಾಯಿನ ಹಾಕಿರ್ಲಿಲ್ಲ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಒಂದು 8 ಹಾಕೊಂಡಿದ್ದೀನಿ ಒಣಮೆಣಸಿಕಾಯಿ. ಅದ್ರ ಜೊತೆಗೆ ಮಾಮೂಲಿ ಬೇಳೆ ಸಾಂಬಾರ್ ಪೌಡರ್ ಇದೆಯಲ್ವಾ, ಅದನ್ನೇ ಹಾಕಿದ್ದೀನಿ ಇವತ್ತು. 1-2 ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ನಾನು ಇದನ್ನ ಹುರ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡರ್ನ ಎಣ್ಣೆನಲ್ಲಿ ಹುರಿಯೋದ್ರಿಂದ ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಹುಣಸೆ ಹಣ್ಣನ್ನ ನಾವು ಬೇರೆ ನೆನೆ ಹಾಕಿ ಬೇಕಾದ್ರೆ ಕಿವುಚಿ ಹಾಕೊಳ್ಬಹುದು, ಅಥವಾ ಈ ಮಸಾಲೆ ರುಬ್ತೀವಲ್ವಾ ಅದ್ರ ಜೊತೆಗೆ ಹಾಕಿ ರುಬ್ಕೊಳ್ಬಹುದು. ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗೆ ನೀವು ಇದನ್ನ ಮಾಡ್ಕೊಳ್ಬಹುದು. ಇವಾಗ ನಾನು ಮಸಾಲೆನೆಲ್ಲ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಿಕ್ಸಿಗೆ ತಗೊಳ್ತಾ ಇದ್ದೀನಿ. ಇವಾಗ ತಗೊಂಡು ಇದನ್ನ ಸಪ್ರೇಟ್ ಮಾಡ್ಕೋಬೇಕು. ಸೊಪ್ಪು ಕಾಳು ಎಲ್ಲ ಇತ್ತಲ್ವಾ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡು ಸ್ವಲ್ಪ ಕಾಳನ್ನ ಎತ್ತಿ ಈ ಬಸ್ಸಾರ್ ಜೊತೆ ರುಬ್ಕೊಳ್ಳೋದಕ್ಕೆ ಹಾಕೋಬೇಕು. ಅವಾಗ್ಲೇನೆ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ, ಇಲ್ಲಾಂದ್ರೆ ತುಂಬಾ ತೆಳ್ಳಗಿರುತ್ತೆ. ಇವಾಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಾಳು ಮತ್ತೆ ಸೊಪ್ಪು ಸಾರೆಲ್ಲ ಇತ್ತಲ್ವಾ, ಅದನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಸ್ವಲ್ಪ ಕಾಳನ್ನ ತೆಗೆದು ರುಬ್ಬೋದಕ್ಕೆ ಹಾಕೊಂಡು ರುಬ್ಕೊಂಡು ಬರ್ತೀನಿ ಮಸಾಲೆನ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇದು ತುಂಬಾ ಇಷ್ಟ. ಇವಾಗ ಸಪ್ರೇಟ್ ಮಾಡಿದ್ದೀನಿ. ಇಷ್ಟು ಕಾಳನ್ನ ತಗೊಂಡಿದ್ದೀನಿ. ಕಾಳು ಜಾಸ್ತಿ ಹಾಕೊಂಡ್ರೆ ತುಂಬಾ ಗಟ್ಟಿ ಆದ್ರೆ ಚೆನ್ನಾಗಿರಲ್ಲ, ತುಂಬಾ ತೆಳ್ಳಗಿದ್ರು ಚೆನ್ನಾಗಿರಲ್ಲ, ಆಯ್ತಾ. ಇವಾಗ ಅದೇ ಕುಕ್ಕರ್ನ ನಾನು ತೊಳೆದು ಮತ್ತೆ ಅದರಲ್ಲೇನೆ, ನಂಗೆ ಕುಕ್ಕರು ಕಂಫರ್ಟಬಲ್ ಅಂತ ಅನ್ಸುತ್ತೆ ಬಸ್ಸಾರೆಲ್ಲ ಮಾಡೋದಕ್ಕೆ. ಹಂಗಾಗಿ ಮತ್ತೆ ನಾನು ಜೀರಿಗೆ ಹಾಕೊಂಡಿದ್ದೀನಿ, ಸಾಸಿವೆ ಹಾಕೊಂಡು, ಒಂದು ಈರುಳ್ಳಿನ ಮತ್ತೆ ಕಟ್ ಮಾಡಿ ಹಾಕೊಂಡು, ಒಣಮೆಣಸಿಕಾಯಿನ ಹಾಕೊಂಡು, ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಮತ್ತೆ ಹಾಕಿದ್ದೀನಿ. ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತಲ್ವ, ಹಂಗಾಗಿ ಸ್ವಲ್ಪ ಇದೆಲ್ಲ ಬರುತ್ತೆ ಒಗ್ಗರಣೆದು ಅಂತ ಅಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ ನಾನು ಫ್ರೈ ಮಾಡ್ಕೊಂಡೆ. ನಂತರ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ನಾವು ಮಸಾಲೆನ 1 ನಿಮಿಷಗಳ ಕಾಲ ಈ ತರ ಉರಿಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಇದೇ ಟೈಮಲ್ಲಿ ಸೇರಿಸ್ಕೊಂಡು ಹುರ್ಕೊಂಡ್ರೆ ಇನ್ನ ಚೆನ್ನಾಗಿರುತ್ತೆ. ಆಮೇಲೆ ನಾವು ಬಸ್ಕೊಂಡಿದ್ವಲ್ವಾ ನೀರು, ಅದನ್ನ ಕೂಡ ಹಾಕೊಳ್ಬಹುದು. ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಲಾಸ್ಟ್ ಅಲ್ಲಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕಾಗತ್ತೆ, ಅವಾಗ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಇದನ್ನ ಒಂದು 5 ನಿಮಿಷಗಳ ಕಾಲನಾದ್ರೂ ನಾವು ಕುದಿಸ್ಕೊಳ್ಬೇಕು. ಅವಾಗ್ಲೇನೆ ತುಂಬಾ ಚೆನ್ನಾಗಿ ಸಾಂಬಾರು ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಆಲ್ರೆಡಿ ಮಸಾಲೆನೂ ಕೂಡ ಪೂರ್ತಿಯಾಗಿ ಹುರಿದು ಮಾಡಿದೀವಿ, ಮತ್ತೆ ರುಬ್ಬಿದ ನಂತರನು ಕೂಡ ಎಣ್ಣೆನಲ್ಲಿ ಹುರ್ಕೊಂಡಿದೀವಿ. ಇದ್ಯಾವುದು ಹಸಿ ಸ್ಮೆಲ್ ಅಂತ ಏನು ಇರಲ್ಲ. ಆದ್ರೂ ಈ ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ತರ ಮಾಡಿ ನೋಡಿ ಒಂದ್ಸಲ, ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಸೊಪ್ಪು ಬೇಕಾದ್ರೆ ಹಾಕ್ಬೋದು, ತರಕಾರಿ ಯಾವ ತರಕಾರಿ ಬೇಕಾದ್ರೂ ಹಾಕಿ ಈ ತರ ಹುಳ್ಳಿಕಾಯಿ ಇರ್ಬೋದು ಅಥವಾ ಗೋರಿಕಾಯಿ ಎಲ್ಲದ್ರಲ್ಲೂ ಮಾಡ್ಬೋದು. ಸೊಪ್ಪು ತರಕಾರಿ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು ಈ ತರ ಬಸ್ಸಾರ್ನ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಆಯ್ತಾ. ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ನೋಡಿ ಇವಾಗ ಮಿಕ್ಸಿಲಿ ಸ್ವಲ್ಪ ಮಸಾಲೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೊಳೆದು ಹಾಕೊಂಡಿದ್ದೀನಿ. ಹಾಕೊಂಡು ಈ ತರ ಕೊತ ಕೊತ ಅಂತ ಕುದಿಬೇಕಾದ್ರೆ ನಾವು ಬಸ್ತಿಟ್ಕೊಂಡಿರ್ತೀವಲ್ಲ ಆ ನೀರನ್ನ ಹಾಕ್ಬೇಕಾಗತ್ತೆ. ನೋಡಿ ಈ ತರ ಕೊತ ಕೊತ ಅಂತ ಕುದಿಬೇಕಾದ್ರೆ ಆ ನೀರನ್ನ ಹಾಕಿ ಮತ್ತೆ ನಾವು ನೋಡ್ಕೋಬೇಕು ಟೇಸ್ಟು, ಉಪ್ಪು ಅದನ್ನೆಲ್ಲ ನೋಡ್ಕೊಂಡು, ಇನ್ನೊಂದ್ ಸ್ವಲ್ಪ ಏನಾದ್ರು ಉಪ್ಪು ಬೇಕು ಅಂದ್ರೆ ನೀವು ಆಮೇಲೆ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಹಾಕೊಂಡ್ರೆ ತುಂಬಾನೇ ಟೇಸ್ಟಿ ಆದಂತ ಸಾಂಬಾರು. ಮುದ್ದೆಗೆ ಮತ್ತೆ ಇದಕ್ಕೆ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು, ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಂಡ್ರೆ ಸಖತ್ತಾಗಿರುವಂತ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಅಳವಿ ಪಾಯಸನ ಮಾಡ್ಬೇಕು. ರೆಡಿ ಆಯ್ತು, ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇಷ್ಟ ಆಗಿದೆ. ನೋಡ್ತಾ ಇದ್ರಿ ಅಲ್ವಾ, ಕೂದಲಂತೂ ಎಷ್ಟು ಶೈನಿಂಗ್ ಬಂದಿದೆ ಅಂತಂದ್ರೆ ಅದನ್ನ ಹಾಕೊಂಡು ನೀವು ಅಕ್ಸೆ ಬೀಜ ಅಂದ್ರೆ ಫ್ಲಾಕ್ ಸೀಡ್ಸ್ ಇರುತ್ತಲ್ಲ, ಅದನ್ನ ನೀರ್ಗೆ ಹಾಕಿ 1 ಲೋಟ ನೀರ್ಗೆ ಚೆನ್ನಾಗಿ ಕುದಿಸ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಅದನ್ನ ಸೋದಿಸ್ಕೊಂಡ್ಬಿಡ್ಬೇಕು. ಇಲ್ಲ ಆಮೇಲೆ ಸೋಸೋಣ ಅಂತಂದ್ರೆ ನಿಜವಾಗ್ಲೂ ಅದು ಬೀಳೋದೇ ಇಲ್ಲ, ಒಂಥರ ಜೆಲ್ ತರ ಫಾರ್ಮ್ ಆಗುತ್ತೆ. ಅದಕ್ಕೆ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಕೊಬೇಕು. ತುಂಬಾ ಶೈನಿಂಗ್ ಇರುತ್ತೆ, ಸಖತ್ತಾಗಿರುತ್ತೆ. ಆಮೇಲೆ ಈ ಮನೆಗ್ ಬಂದಾಗಿಂದ ಯಾವ ಏರ್ ಕೇರು ಏನೂ ಮಾಡ್ತಾ ಇಲ್ಲ ನಾನು, ಹಂಗಾಗಿ ಸ್ವಲ್ಪ ಕೂದಲು ಉದ್ರೋದು ಜಾಸ್ತಿನೇ ಆಗಿದೆ. ಇಲ್ಲಿ ಹಾಟ್ ವಾಟರ್ ಇದೆ, ಅಲ್ಲಿ ಸಾಫ್ಟ್ನರ್ ಹಾಕ್ಸಿದ್ವಿ, ಈ ಮನೇಲಿ ಹಾಕ್ಸಿಲ್ವಲ್ಲ, ಹಂಗಾಗಿ ಕೂದಲು ತುಂಬಾನೇ ಉದುರ್ತಾ ಇದೆ ಅಂತ ಅನ್ಬಿಟ್ಟು ಇವತ್ತು ನಾನು ಇದನ್ನ ಹಾಕೊಂಡಿದ್ದೆ. ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ನನಗೆ ಇದನ್ನ ಹಾಕೊಂಡ್ರೆ. ಹಂಗಾಗಿ ಇವಾಗ ಎಲ್ಲಾನು ಕೂಡ ಅಡ್ಗೆ ಮಾಡಕ್ಕೆ ಏನೇನ್ ಬಳಸ್ಕೊಂಡಿದ್ದೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದೀನಿ. ಕ್ಲೀನ್ ಮಾಡ್ಕೊಂಡು ಮನೆಯವ್ರು ಬಂದ ನಂತರ ಕಾಳನ್ನ ಒಗ್ಗರಣೆ ಹಾಕ್ತೀನಿ, ಯಾಕೆಂದ್ರೆ ಮತ್ತೆ ಬಿಸಿ ಮಾಡ್ಬೇಕಾಗತ್ತೆ ಒಗ್ಗರಣೆ ಹಾಕಿರೋ ಕಾಳನ್ನ. ಹಂಗಾಗಿ ಇವಾಗ ಒಗ್ಗರಣೆ ಹಾಕಲ್ಲ, ಮನೆಯವ್ರು ಬಂದ್ಮೇಲೆ ಹಾಕ್ತೀನಿ. ಅನ್ನ ಮತ್ತೆ ರಾಜಮುಂಡಿ ರಾಜಮುಂಡಿದು ಅಕ್ಕಿದು ರೈಸ್ ರೆಡಿ ಇದೆ, ಅದ್ರ ಜೊತೆಗೆ ಸಾಂಬಾರ್ ರೆಡಿ ಇದೆ. ಒಗ್ಗರಣೆ ಹಾಕದೆ ಎಷ್ಟೊತ್ತು ಅಲ್ವಾ, ಸ್ವಲ್ಪ ಹೊತ್ತೇನೆ. ಇನ್ನು ಅದೊಂದು ಪಾಯಸ ಮಾಡ್ಬೇಕು, ಆ ಪಾಯಸ ಒಂದ್ ಮಾಡ್ಕೊಂಡ್ಬಿಟ್ರೆ ಆಯ್ತು.
ಸರಿ, ಇವಾಗ ಇದು ಚೆನ್ನಾಗಿ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಬಸ್ಸಾರ್ ಅಂದ್ರೆ ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಆಗುತ್ತೆ, ಹಂಗಾಗಿ ಅದನ್ನೇ ಮಾಡಿದೀನಿ ಇವಾಗ. ಇದು ಸಿಂಕು ಮತ್ತೆ ಏನು ಈರುಳ್ಳಿ ಎಲ್ಲ ಕಟ್ ಮಾಡಿದ್ನಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಸ್ವಲ್ಪ ಫ್ರೈಡ್ ರೈಸ್ ಇದೆ ಬೆಳಿಗ್ಗೆ ಮಾಡಿದ್ದು, ಮಕ್ಳೇನಾದ್ರು ಬಂದ್ರೆ ತಿಂತಾರೆ. ಇವಾಗ ಸದ್ಯಕ್ಕೆ ಪಾಯಸ ಮಾಡೋದನ್ನ ನಾಳೆ ನಿಮ್ಗೆ ತಿಳಿಸ್ತೀನಿ. ಇವಾಗ ಸಾಂಬಾರು ಯಾವ ತರ ಇದೆ ಅಂತ ತೋರಿಸ್ಬಿಡ್ತೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದೀನಿ. ಏನ್ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಸಾಂಬಾರು ಚೆನ್ನಾಗಿ ಕುದಿಬೇಕು. ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಈ ಸಾಂಬಾರು. ಆಮೇಲೆ 2 ದಿನ ಇಟ್ಕೊಂಡು ತಿಂದ್ರು ಬೋರ್ ಆಗದಿರೋ ಅಂತ ಸಾಂಬಾರ್ ಇದು. ಇನ್ನು ಕಾಳು ಈ ತರ ಎಲ್ಲಾನು ಹಾಕಿ ಮಾಡಿದೀನಿ. ಇದಕ್ಕೆ ಒಗ್ಗರಣೆ ಕೊಡ್ಬೇಕು ಒಗ್ಗರಣೆನ. ಇನ್ನು ರಾಜಮುಡಿನ ಮಾಡಿದೀನಿ, ರೈಸು, ಪೂಜೆ, ಮನೆ ಕೆಲಸ, ಇದೆಲ್ಲದ್ರ ನಡುವೆ ಇಷ್ಟಿತ್ತು ನನ್ನ ಸೋಮವಾರದ ವ್ಲಾಗ್. ಏನಿಸ್ತು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.